ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಇಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದಾದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಪ್ರತಿನಿತ್ಯವೂ ಕೂಡ ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೂಡ ನಾನು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೂ ಅದರ ವಿಶ್ಲೇಷಣೆಯನ್ನು ಕೂಡ ಮಾಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ನೋಡಿ ಪ್ರಶ್ನೆ. ಇಲ್ಲಿ ಜಮದಗ್ನಿ, ಪರಶುರಾಮ, ದ್ರೋಣಾಚಾರ್ಯ, ಇಲ್ಲಿ ಯಾವ್ದು ಆನ್ಸರ್ ಬರುತ್ತೆ? ಇಲ್ಲಿ ಅಶ್ವತ್ಥಾಮ, ಏಕಲವ್ಯ, ಅರ್ಜುನ, ಯಾವುದು ಅಲ್ಲ ಅಂತಿದೆ. ಇಲ್ಲಿ ಜಮದಗ್ನಿ ಇಲ್ಲಿ ಪರಶುರಾಮ ಆಗುತ್ತೆ, ಆದರೆ ದ್ರೋಣಾಚಾರ್ಯ ಇದೆಯಲ್ಲ ಅದು ಏಕಲವ್ಯ ಆಗುತ್ತದೆ. ಇದು ಅವರ ಶಿಷ್ಯಂದಿರು ಅಂತ ಅನ್ಕೋಬೇಕು ತಾವು. ಇನ್ನು ಪರದೆ ಪದದ ಸಮಾನಾರ್ಥಕ ಪದ ತೆನೆ, ಮೊರೆ, ತೆರೆ, ಬಟ್ಟೆ ಅಂತಿದೆ. ಇಲ್ಲಿ ಪರದೆ ಅಂದಾಗ ಅದು ಯಾವುದಾಗುತ್ತೆ? ತೆನೆ ಆಗುವುದಿಲ್ಲ, ಮೊರೆ ಆಗುವುದಿಲ್ಲ, ಮತ್ತು ಇಲ್ಲಿ ತೆರೆ ಕೂಡ ಆಗುವುದಿಲ್ಲ, ಆದರೆ ಬಟ್ಟೆ ಆಗುತ್ತದೆ. ಇವುಗಳಲ್ಲಿ ಆಗಮ ಸಂಧಿಯನ್ನು ಗುರುತಿಸಿ ಬರೆಯಿರಿ. ಹೊಲವನ್ನು ಒಸರುತ್ತಿದ್ದ ಹುಡುಗರೆಲ್ಲರೂ ಮೇಲೆ ಏರುವಂತಿದೆ. ಇಲ್ಲಿ ನೋಡ್ಬೋದು, ಒಸರುತ್ತಿದ್ದ, ಒಸರು ಪ್ಲಸ್ ನೋಡ್ರಿ ಒಸರುತ್ತಿದ್ದ ಹುಡುಗರೆಲ್ಲರೂ, ಮೇಲೇರು, ಇವೆಲ್ಲವೂ ಕೂಡ ಲೋಪ ಸಂಧಿಗೆ ಉದಾಹರಣೆಗಳಾಗ್ತವೆ. ಇದು ಮತ್ತೆ ಮೇಲೇರು, ಒಸರು ಇವೆಲ್ಲ. ಹೊಲವನ್ನು ಅಂತಿದೆಯಲ್ಲ ಇದು ಆಗಮ ಸಂಧಿ ಆಗಿದೆ. ಹೊಲ ಪ್ಲಸ್ ಅನ್ನು ಹೊಲವನ್ನು, ಇಲ್ಲಿ ಓಕಾರ ಆಗಮ ಆಗಿದೆ, ಹಾಗಾಗಿ ಇದಕ್ಕೆ ಆಗಮ ಸಂಧಿ ಅಂತ ಕರೀತಾರೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಅಗಸಿ ಪದದ ಅರ್ಥ ಅಗಸನ ಹೆಂಡತಿ, ಊರ ಹೆಬ್ಬಾಗಿಲು, ದೇವಸ್ಥಾನದ ಬಾಗಿಲು, ಮುಂಬಾಗಿಲು ಅಂತಿದೆ. ಇಲ್ಲಿ ಅಗಸಿ ಪದದ ಅರ್ಥ ಇಲ್ಲಿ ಊರ ಹೆಬ್ಬಾಗಿಲು ಆಗುತ್ತದೆ. ವಾಣಿ ಮಾರುಕಟ್ಟೆಗೆ ಹೋಗುವಳು, ಮಾರುಕಟ್ಟೆಗೆ ಪದದ ವಿಭಕ್ತಿ ಪ್ರತ್ಯಯ ಇಲ್ಲಿದೆಯಲ್ಲ. ಮಾರುಕಟ್ಟೆಗೆ ಇಲ್ಲಿ ಗೆ ಅಕ್ಷರ ಏನು ಬಂದಿದೆಯಲ್ಲ ಅದು ಯಾವ ವಿಭಕ್ತಿ ಪ್ರತ್ಯಯ ಆಗುತ್ತದೆ? ಪ್ರಥಮ ಉ ಆಗಿದೆ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಇದೆಯಲ್ಲ ಅದು ಗೆ ಬರುತ್ತದೆ. ಸೊ ಗೆ ಇದೆಯಲ್ಲ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿದೆ. ಅಡಿ ಪದದ ನಾನಾರ್ಥಕಗಳ ಗುಂಪು ಪಾದ, ಸಾಲು, ಕಾಲು, ಪಾಡು, ಹಾಡು, ಬೀಡು, ಕೆಳಗೆ, ಪಾದ, ನೆಲ, ಸಾಲು, ಪಾಲು, ಹೋಲು ಅಂತಿದೆ. ಇಲ್ಲಿ ಅಡಿ ಅಂದರೆ ಅದು ಕೆಳಗೆ ಅಂತನೂ ಆಗುತ್ತದೆ, ಪಾದ ಅಂತನೂ ಆಗುತ್ತದೆ, ನೆಲ ಅಂತನೂ ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಪ್ರಾಣಿಗಳ ಬದುಕಿನ ಆಧಾರ ತಾಣ ಊರು, ನೀನು, ಕಾಡು, ನಾಡು. ಪ್ರಾಣಿಗಳ ಬದುಕಿನ ಆಧಾರ ತಾಣ ಯಾವುದು ಅಂದರೆ ಕಾಡು ಆಗುತ್ತದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 8ನೇ ಪ್ರಶ್ನೆ. ಅಬಲೆ ಪದದ ವಿರುದ್ಧಾರ್ಥಕ ಪದ ಸಬಲೆ, ಕಬಲೆ, ನಿರ್ಬಲೆ, ದುರ್ಬಲೆ ಅಂತಿದೆ. ಇಲ್ಲಿ ಅಬಲೆ ಪದದ ವಿರುದ್ಧಾರ್ಥಕ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಸಬಲೆ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಆರಿಸಿ ಬರೆಯಿರಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಾರದವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅನ್ನ ಬಲ್ಲವನಿಗೆ ಕನ್ನ ಇಲ್ಲ, ಮಾತು ಬಾರದವನಿಗೆ ಶಬ್ದವಿಲ್ಲ. ನೋಟ ಬಲ್ಲವನಿಗೆ ಊಟವಿಲ್ಲ, ಮಾತು ಬಾರದವನಿಗೆ ಕತೆ ಇಲ್ಲ. ಇಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಕರೆಕ್ಟ್ ಆಗುತ್ತದೆ, ಬಿ ಆಪ್ಷನ್. ಇನ್ನು ಇವುಗಳಲ್ಲಿ ಪ್ರಕೃತಿ ಭಾವವನ್ನು ಆರಿಸಿ. ಮೇಲಿಟ್ಟು, ಹೊಲವನ್ನು, ಮುಳ್ಳನ್ನು, ಓಹೋ ನಿಧಿ ಸಿಕ್ಕಿತ. ಇದು ಪ್ರಕೃತಿ ಭಾವ ಯಾವುದಾಗುತ್ತಂದರೆ ಓಹೋ ನಿಧಿ ಸಿಕ್ಕಿತ. ಯಾಕಂದರೆ ಇವುಗಳನ್ನು ನಾವು ಸಂಧಿಗಾಗಿ ಇಲ್ಲಿ ಪದವನ್ನು ಬಿಡಿಸಿ ಬರೀಬಹುದು. ಸಂಧಿ ಪದ ಅಥವಾ ಸಂಧಿ ಕಾರ್ಯ ನಡೀತದಲ್ಲಿ ಇಲ್ಲಿ ಮುಳ್ಳು ಪ್ಲಸ್ ಅನ್ನು, ಹೊಲ ಪ್ಲಸ್ ಅನ್ನು, ಮೇಲೆ ಪ್ಲಸ್ ಇಟ್ಟು, ಈ ರೀತಿಯಲ್ಲಿ ಪದಗಳನ್ನು ಬಿಡಿಸಿ ಬರಿತೀವಿ. ಆದರೆ ಇಲ್ಲಿ ಪ್ರಕೃತಿ ಭಾವ ಅಂತ ಏನಿದೆಯಲ್ಲ ಇದನ್ನು ನಾವು ಬಿಡಿಸಿ ಬರೀಲಿಕ್ಕೆ ಆಗೋದಿಲ್ಲ. ಬಿಡಿಸಿ ಬರೆದ್ರೂ ಕೂಡ ಒಳ್ಳೆ ಉತ್ತರ ಇದೇ ಬರುತ್ತದೆ. ಹಾಗಾಗಿ ಇಲ್ಲಿ ಓಹೋ ನಿಧಿ ಸಿಕ್ಕಿತ ಅಂದರೆ ಇದನ್ನು ಬಿಡಿಸಿ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದೊಂದು ಪ್ರಕೃತಿ ಭಾವ ಪದ ಆಗುತ್ತದೆ. ಕೆಳಗಿನವುಗಳಲ್ಲಿ ನಪುಂಸಕ ಲಿಂಗ ಯಾವುದು? ಆರಕ್ಷಕ, ರಕ್ಷಕಿ, ಲೇಖಕಿ, ಗಡಿಯಾರ. ಆನ್ಸರ್ ಯಾವುದಾಯಿತು? ಗಡಿಯಾರ ಆಗುತ್ತದೆ. ಇಲ್ಲಿ ಮಾತೆ ಎಂಬ ಸಂಬೋಧನೆಯು ಏನನ್ನು ಅರ್ಥೈಸುತ್ತದೆ? ತಂಗಿ, ಸಹೋದರಿ, ಅತ್ತೆ, ತಾಯಿ. ಮಾತೆ ಅನ್ನುವಂಥದ್ದು ತಾಯಿಗೆ ಇಲ್ಲಿ ಸಂಬೋಧನೆ ಮಾಡ್ತೀವಿ. ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆಯುಂಟು ವಾಹನವಿಲ್ಲ, ಹಾಗಾದರೆ ನಾನ್ಯಾರು? ಇದೊಂದು ಒಗಟು. ಇಲ್ಲಿ ಕಿವಿ, ಬಾವಿ, ಭೂಪಟ ಯಾವುದು ಅಲ್ಲ ಅಂತಿದೆ. ಇದರ ಆನ್ಸರ್ ಯಾವುದು ಅಂದರೆ ಭೂಪಟ ಆಗುತ್ತದೆ. ಈ ಭೂಪಟದಲ್ಲಿ
ಅಲ್ಲಿ ಊರಿರ್ತದೆ, ಜನರಿರುವುದಿಲ್ಲ. ನದಿಯ ಚಿಹ್ನೆಯನ್ನು ಗುರುತಿಸಿರುತ್ತಾರೆ, ರಸ್ತೆಗಳ ಚಿಹ್ನೆಯನ್ನು ಕೂಡ ಗುರುತಿಸಿರುತ್ತಾರೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಭೂಪಟ ಆಗುತ್ತದೆ. ಗುಂಪಿಗೆ ಸೇರದ ಪದ ಗುರುತಿಸಿ. ಹೂವು, ಕುಸುಮ, ಪುಷ್ಪ, ಬಾಲೆ ಅಂತಿದೆ. ಇಲ್ಲಿ ಹೂವು, ಕುಸುಮ, ಪುಷ್ಪ ಇವೆಲ್ಲವೂ ಕೂಡ ಹೂಗಳ ಅರ್ಥವನ್ನು ಕೊಡುತ್ತವೆ. ಬಾಲೆ ಅನ್ನುವ ಪದ ಇದೆಯಲ್ಲ, ಇದು ಬೇರೆ ಇದೆ, ಅಂದರೆ ಗುಂಪಿಗೆ ಸೇರುವುದಿಲ್ಲ. ಇವು ಮೂರು ಪದಗಳ ಅರ್ಥ ಒಂದೇ ಆಗಿದೆ. ಹೂ ಎನ್ನುವಂಥ ಒಂದು ಸಮಾನಾರ್ಥಕ ಪದ ಆಗಿದೆ. ಇನ್ನು ನೆಕ್ಸ್ಟು ಕಿವುಡ ಎಂಬುದು ಏನು ಆಗಿದೆ? ಇಲ್ಲಿ ನೋಡ್ಬೋದು, ನಾಮ, ಅನ್ವರ್ಥನಾಮ, ರೂಢನಾಮ, ಅಂಕಿತನಾಮ ಅಂತಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅವರು ಗುಣ, ಸ್ವಭಾವ ಆಧಾರದ ಮೇಲೆ ಮತ್ತು ಅವರ ರೂಪದ ಆಧಾರದ ಮೇಲೆ ಹೇಳುವಂತಹ ಒಂದು ಪದಗಳು ಯಾವುದಂದರೆ ಅದು ಅನ್ವರ್ಥಕ ನಾಮ ಪದಗಳಾಗಿದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಅಡಿಕೆಗೆ ಹೋದ ಮಾನ. ಇಲ್ಲಿ ಏನು ಇದು ಪದ ಗಾದೆ ಮಾತನ್ನು ಪೂರ್ಣಗೊಳಿಸ್ರಿ. ಇಲ್ಲಿ ಅಡಿಕೆಗೆ ಹೋದ ಮಾನ, ಇಲ್ಲಿ ನೋಡ್ತಾ ಹೋಗಿ ಗಾದೆ ಮಾತನ್ನು ಪೂರ್ಣಗೊಳಿಸಬೇಕು. ಆನೆ ಕೊಟ್ಟರೂ ಬರದು, ದುಡ್ಡು ಕೊಟ್ಟರೂ ಬರದು, ಮಾನ ಕೊಟ್ಟರೂ ಬರದು, ಪ್ರಾಣ ಕೊಟ್ಟರೂ ಬರದು ಅಂತಿದೆ. ಅಡಿಕೆಗೆ ಹೋದ ಮಾನ, ಆನೆ ಕೊಟ್ಟರೂ ಬರದು, ಇಲ್ಲಿ ಎ ಆಪ್ಷನ್ ಆಗುತ್ತದೆ. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬಂದರು. ಇಲ್ಲಿ ಬಳಸಿರುವ ಚಿಹ್ನೆ ಯಾವುದು? ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಲ್ಲ, ಈ ಚಿಹ್ನೆ ಇದೆಯಲ್ಲ, ಈ ರೀತಿ ಇದರಲ್ಲಿ ಬಳಸಿರುವ ಚಿಹ್ನೆ ಯಾವುದು? ವಿವರಣೆ ಚಿಹ್ನೆ, ಉದ್ಧರಣ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ, ಆವರಣ ಚಿಹ್ನೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಆವರಣ ಚಿಹ್ನೆ ಆಗುತ್ತದೆ. ಬೆಂಗಳೂರು ಏಷ್ಯಾದಲ್ಲಿಯೇ ಪ್ರಥಮವಾಗಿ ಇಲ್ಲಿ ಪಡೆದ ನಗರವಾಗಿದೆ ಅಂತ ಹೇಳಿದ್ದಾರೆ. ವಿದ್ವತ್ ಶಕ್ತಿ, ವಿದ್ಯುತ್ ಶಕ್ತಿ, ವಿದ್ಯುತ್ ಶಕ್ತಿ, ವಿದ್ಯುತ್ ಶಕ್ತಿ ಅಂತಿದೆ. ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ವಿದ್ಯುತ್ ಶಕ್ತಿ. ಅಲ್ಪ ಪ್ರಾಣಾಕ್ಷರಗಳು ವ್ಯಂಜನಗಳಲ್ಲಿ ಎಷ್ಟನೇ ಸಾಲಿನಲ್ಲಿ ಬರುತ್ತವೆ? 2, 3, 4ನೇ ಸಾಲುಗಳು, 1 ಮತ್ತು 3ನೇ ಸಾಲುಗಳು, 1 ಮತ್ತು 5ನೇ ಸಾಲುಗಳು, 2 ಮತ್ತು 3ನೇ ಸಾಲುಗಳು ಅಂತಿದೆ. ಅಲ್ಪ ಪ್ರಾಣಾಕ್ಷರಗಳು 1 ಮತ್ತು 3ನೇ ಸಾಲಿನಲ್ಲಿ ಬರ್ತಾವೆ, ಮತ್ತು ಇಲ್ಲಿ ಮಹಾಪ್ರಾಣಾಕ್ಷರಗಳು 2 ಮತ್ತು 4ನೇ ಸಾಲಿನಲ್ಲಿ ಬರ್ತಾವೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೇಸರ ಪದದ ಅರ್ಥ ಮೇಲೆ, ನೇಕಾರರ ಸರ, ಸೂರ್ಯ, ಆಕಾಶ ಅಂತಿದೆ. ನೇಸರ ಅಂದರೆ ಇಲ್ಲಿ ಸೂರ್ಯ ಆಗುತ್ತದೆ.